ಏ ತಂಗಿ ಅಕ್ಕಮ್ಮ ಏನು ಮಾಡಕತ್ತೀಯವ್ವ ನೀನು ನಿನ್ನ ಸಮಾನ ಸಾಕಾಗಿ ಹೋತು ಅಲ್ಲಿ ಬಿ ಅಣ್ಣಗ ಆರತಿ ಬೆಳಗ್ಗೆ ರಾಖಿ ಕಟ್ಟು ಬಾರಯ್ಯವ್ವ ಏನು ಹುಡುಗಿ ಐತಿವ ಆಕಿ ಸಮಾನ ಸಾಕಾಗಿ ಹೋಗೈತಿ ನೋಡುವ ಅಕ್ಕಮ್ಮ ತಡದರ ತಡಿಬಿ ಒಂದ್ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೋಬೇಕ ಬೇಡ ನೀ ಅಂತೂ ಚಿರಾಕತ್ತೆ ಅಂದ್ರೆ ಮುಗ್ದ ಹೋತ್ ನೋಡ ಎಲ್ಲ ಊರ ಕೂಡಿಸ್ತೀವಿ ಒಮ್ಮಿಗ್ಲೇನ ದೌಡ್ದಾಡು ಬಾರಯ್ಯವ್ವ ಹೊತ್ತಾಗತ್ತ ಏ ಅಕ್ಕಮ್ಮ ನಿಮ್ಮವ್ವಗ ವಯಸ್ಸಾತು ಅದಕ್ಕೆ ಒದರಾಕತ್ತಾಳ ನೀನ ಚಿಂತೆ ಮಾಡಕ್ ಹೋಗ್ಬೇಡ ಬಾಬಾ ಇವತ್ತ ನೂಲು ಹುಣ್ಣಿಮೆ ಐತಿ ನಿಮ್ಮ ಅಣ್ಣಗ ರಾಖಿ ಕಟ್ ಬಾ ತಗೋರಿ ನೀವೆಷ್ಟು ಸಿಟ್ಟಿಗೆ ಹೇಳ್ತೀರಿ ಅಕ್ಕಮ್ಮ ದೌಡ್ದಾಡು ಬಾಯವ್ವ ನಿಮ್ಮ ಅಣ್ಣಗ ರಾಖಿ ಕಟ್ ಬಾ ನಾನು ಅದನ್ನ ರೆಡಿ ಮಾಡ್ಕೊಳಕತ್ತೀನಿ ಅವು ಪುರ್ಸತ್ತೆ ಇಲ್ಲ ನೋಡಪ್ಪ ನಿನ್ನ ತಿಳಿದಾಗ ಕಟ್ಟವ ನಾ ಏನು ಹೇಳೋದೇ ಇಲ್ಲ ಇಡುವ ಇಡು ಅಣ್ಣ ಬಾ ರಾಖಿ ಕಟ್ತೀನಿ ಹೊತ್ತಾಗೈತಿ ಏನಪ್ಪ ತಂಗಿ ಯಾಕೆ ಕಿರಿಕಿರಿ ಮಾಡ್ತೀನಿ ನೀನು ಕಟ್ತಾಳ ತಗೋರ್ ಆಕಿ ನೀನು ಬರೀ ಒಂದು ಹಿಡಿದೆ ಅಂದ್ರೆ ಒಂದೇ ಹಿಡಿತೀನಿ ನೀನು ಒದ್ರಾಗ ಹತ್ತಿ ಬಿಡ್ತಿ ಆಕೆ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ಬೇಕಿಲ್ಲ ನಾ ಏನು ಕಿರಿಕಿರಿ ಮಾಡೀನಿ ಅಪ್ಪ ಲಘುನ ಆರತಿ ಮಾಡಿ ರಾಖಿ ಕಟ್ಟು ಬಾರವಂತ ಅಂದೆ ಅಷ್ಟಕ್ಕ ತಂದಿ ಮಕ್ಕಳು ಅಷ್ಟ್ರು ನನಗ ಅಂತಿರಲ್ಲ ಯವ್ವ ಗಣೇಶ್ ಇಟ್ಕೊಂಡಾಕೆ ಯಾವ ನೀನು ಸಮಸ್ಯೆ ಸಾಕಾಗ್ಬಿಟ್ಟದ ನನಗೆ ಇಲ್ಲಿ ತಡಿ ಅಪ್ಪಗೆ ಹೇಳ್ತೀನಿ ಏ ಅಪ್ಪ ಬಾರ್ ಒಮ್ಮರ ಕೆವ್ವ ಸೆಟ್ಕೊಂಡಾಳ ಆಕಿಗೆ ಸಮಾಧಾನ ಮಾಡ್ಕೊಂಬರ ನೀನು ಸಾಕಾಗ್ಬಿಟ್ಟದ ನಮಗೆ ನಾ ಎಲ್ಲಿ ರಂಸಾಕ್ ಹೋಗ್ಲು ಮಾರೆ ನನ್ನ ಮಾತಿಗೆ ಶಟ್ಕೊಂತಾಳಿಕಿ ಅಲ್ಲ ಮುದುಕಿ ಹಾ ನೀವು ಎಲ್ಲರೂ ಒಂದ ಆಳ ನಾನ ಒಬ್ಬಕ್ಕೆ ಏ ಯಶವಂತ ಬಂದಲ್ಲ ಏ ಯಶವಂತ ಏ ಬಾ ಅಪ್ಪಿ ಬಾ ಮ್ಯಾ ಬಾ ಬರ್ಲೆ ಹುಡುಗ ಬರ್ಲೆ ತಂಗಿ ರಾಖಿ ಕಟ್ತಾವಂತ ಬಾರು ಬಾ ಹೇಳಿ ಕಳ್ಸಿದಂಗ ಬಂದ್ ನೋಡು ತಮ್ಮ ಏನ್ರಿ ತಂಗಿ ಇವತ್ತು ನೂಲು ಉಣ್ಣಿ ಅಲ್ಲ ರಾಖಿ ಕಟ್ತಾವಂತ ಬಾ ಇಬ್ರು ಕೂಡ ನನಗ್ ಕಡ್ದಿರ ಹಾಕಿ ನೀ ಏನ್ ತಂದೆ ಹೇಳಂಗ ಏನ್ ತಂದೆ ಏನು ಏನು ತಂದಿಪ್ಪ ನಾ ಎಲ್ಲ ಕೊಡ್ತೀನಿ ನಮ್ಮ ಮಕ್ಕಳು ನನಗ ಯಾರು ಇನ್ನೊಂದ್ ಮಾಡಿದ್ದೆ ರಾಖಿ ಕಟ್ಟಕ್ ನಮ್ಮ ಅಕ್ಕ ಅದ ಆಯ್ತಪ್ಪ ನೀ ಏನ್ ಕೊಡ್ತಿ ಕೊಡ ಅಲ್ಲೇ ಹಾಕದಾಳ ನೀ ತಮ್ಮದಿ ಕೊಡು ನಾವಂತರೂ ಬೋಡ್ರು ನಮ್ಮ ನೀಗ ಕೊಡ್ತೀವಿ ನಾವು ಬಾ ರಾಖಿ ಕಟ್ಟ ಸುಬ ಕೊಂಡ್ರಪ್ಪ ಯಶವಂತ ಕೊಂಡ್ರಿ ಇಬ್ರು ಕೊಂಡ್ರಿ ಕಟ್ಟುವ ಅಡ್ಡೋನ್ಗೆ ಎಲ್ಲೇ ಬಿಡ ಅದನ್ನ ಯಶವಂತನ ಹಣಿ ಮ್ಯಾಲ ಇವತ್ತಿ ಲಕ ಲಕ ಹೊಳಿತತ್ ಮಗನ ಸಜ್ಜಿ ರೊಟ್ಟಿ ಮ್ಯಾಲ ಮೊಸರು ಹಾಕಿದಂಗ ಆಗೈತ್ ನೋಡ್ಲಿ ಹುಡುಗ ಹಿಡ್ಕೋಟ ಯಶವಂತ ತಗೋ ಹಾ ಅದೆಲ್ಲ ಹಾಕಿದ ಹೌದಾ ನೋಡಿ ಮರ್ತ ಬಿಟ್ಟಿದ್ ನೋಡ್ಲಿ ನಾ ದೊಡ್ಡವ ನೀ ದೊಡ್ಡವಲ್ಲೇ ಮಗನ ನೀವರಿ ನೋಡ್ರಿ ನಮ್ಮ ಅಕ್ಕ ಯಾರು ಸುತ್ತಿ ನೋಡ್ರಿ ಹಾ ತಗೊಳ್ಬಾ ಇಟ್ಟಿದ ಕೈಯ ಮಾತ ಜೋರ ನೀನು ಅಸಹ್ಯ ಮಾಡ್ತಿಲ್ವ ಅಕ್ಕ ಇಲ್ಲ ನೀನೇನು ಅಸಹ್ಯ ಮಾಡ್ತೀನಿ ಯಾರಿಗೆ ಬಂದ ಮಗನ ಮೈಕಟ್ಟು ದಾರಾ ಸಿಂಗನ್ ಮೈಕಟ್ಟು ಇಲ್ರಿ ಹುಲಿ ಇದ್ದಾಗ ಹೌದಲ್ಲಿ ಅಪ್ಪ ಬಪ್ಪರೆ ಹುಲಿಯ ಅದನ್ನ ಹಿಂಗ್ ಮಾಡ್ಬೆ ಆ ಬಟ್ಲನ ಬಾಯಾಗ ಹಾಕಿಬಿಡು ಅವ್ರ ಬಟ್ಟಲ್ ತುಂಬಾ ತಂದಾರಿ ನಂಗೆ ಇನ್ನಟ್ಟು ನಾನು ನಿನಗ ಸಾಕುವ ಬಟ್ಲ ನಿಂಗ ಅಲ್ಲವ ಡಬ್ಬಿ ತಂದಿಟ್ಟು ಒಳಗ ನಾನು ರೂಪಾಯಿ ಇಟ್ಟಿನಿ ನೋ ಯಾರು ಇಟ್ಟಿನಿ ಯಾರಂದ್ರೆ 30 ರೂಪಾಯಿ 200 ಅಂದಂಗ ನನ್ನ ಕಡೆ 30 ರೂಪಾಯಿ ಇಟ್ಟಿರ್ತಾರೆ ಯಾರು 51 100 500 ಮತ್ತೆ ದೊಡ್ಡ ಗಿಫ್ಟ್ ತಂದಿನಂತಲ್ಲ ಇದು ಗಿಫ್ಟ್ ಯಕ್ಕ ಆಮೇಲೆ ಕೊಡ್ತೀನಿ ಸರ್ಪ್ರೈಸ್ ಒಬ್ಬಗೆ ಇದ್ದಾಗ ನಾನು ಕೊಡ್ಬೇಕು ಗೊತ್ತಾಗಿಲ್ಲ
ಕಾಲ್ ಕೊಡು. ಏ ತಡಿ ಒಂದು ನಿಮಿಷ ತಡಿ. ನಾವು ಉತ್ತರ ಕರ್ನಾಟಕದವ್ರು, ನಾವು ಹಣ್ಣುಗಳು ತಂಗಿ ಪಾದ ಹಿಡಿದು ನಮ್ದು ಪದ್ಧತಿ. ನಾನು ಮೊದಲು ಮುಗಿದ್ರಿ ಆಮೇಲೆ ನಿಮ್ಮ ಯಾಕೆ ನನಗೂ ಕಾಲ್ ಕೊಡು. ನೀವು ಬೇಕು ಅನ್ನ ಗಟ್ಟ ಕೊಡು, ನಂಗೆ ಕೊಡು. ಇಲ್ಲ ತಮ್ಮ ನೀನು ಅಲ್ಲ. ಏನಪ್ಪಾ ಸಂತು, ಏನ್ ತಂದಿ ನಿಮ್ ತಂಗಿಗೆ ತವ್ರ ಮನೆಯಿಂದ? ಏನಪ್ಪ ಆಸೆ ಬುರ್ಕ್ ಮಲ್ಲಪ್ಪ, ಏಸ್ ಬೇರೆ ಹೇಳೇನು ಮಾರಿ ನಿನಗೆ. ನಮ್ಮ ಅಣ್ಣ ಹೇಳಿಲ್ಲ, ನಾ ಹೇಳಿನಿ ಈ ಮನಿಗೆ ಬರಾಕ್ ಹೋಗ್ಬಿಡತ್ತೆ. ನಾಚಿಕೆ ಐತಿ ನಿನಗೆ. ಹಂಗದ ನೋಡು ಮಗ, ಅರ್ಬಿ ಅಂಗಡಿ ಮುಂದೆ ಗೊಮ್ಮಿ ನಿಂತಾನ. ಏನು ಹಲ್ ಕಡಿಕೆ ಇನ್ನು ಗುದ್ದಿನ ನೋಡು, ಬಾಯಿಂದ 24 ಕಲ್ಲು ಮುರಿತಾವ ನೋಡು. ನಡಿ ಎದ್ ನಡಿ ಬಂದಾನಿಲ್ಲಿ. ನಿನಗೆ ಹೇಳತ್ತೀನಿ, ಕಣ್ಣು ಏನು ಕಿಸಿತಿ ಏನು ಒಂದು ಇಟ್ನಾಗ ನೋಡು. ಎದ್ ನಡಿ ಶಾನೆ ಹೋದಿ ಬಂದಾನಿಲ್ಲಿ. ನಡೀತಗ ಈಗ ನಾಳೆ ನನಗೊಂದು ಏನು ದೇವ್ರ ದಯದಿಂದ ಒಂದು ನೌಕರಿ ಆತಂದ್ರೆ ನಮ್ಮ ತಂಗಿ ಏನು ಕೇಳ್ತಾಳೆ ಅದನ್ನು ಕೊಡಿಸ್ತೇನೆ ರೀ. ಆಕೆಗಿಂತ ಹೆಚ್ಚಿಗೆ ಏನೈತೆ ನನಗೆ? ಆಕೆ ನನ್ನ ಸರ್ವಸ್ವ. ಆಕೆ ಏನು ಕೇಳ್ತಾಳೆ ಎಲ್ಲ ಕೊಡಿಸ್ತೇನೆ. ಮತ್ತು ಇನ್ನೂ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳ್ರಿ? ಮಾತಿನಾಗ ಮಾಡಿ ಹೊಲ ಕಟ್ಟಾವಪ್ಪ ನೀನು. ಯಾಕೆ ಯಶವಂತ, ದಿಮಾಕ್ ಭಾಳ ಆಗೈತನೆ? ಏನೋ ಮರಳಿ ಏನ್ ದಿಮಾಕ ಇದ್ದಿದ್ದಂಗೆ ಎದ್ದು ಬಂದು ಎದಿ ಹೋದ್ರು ಅಂತ. ಏನೋ ಮರಳಿ ನಡಿ ಹೋಗ, ಬರೀ ಹೇಳಕ್ ಕೊಡ್ತಾನೆ. ಏನೋ ಹೇಳೋಂಗ ನೋಡ್ ಮತ್ತೆ ನನ್ನ ಕೈ ಬಡ್ಸೋತಾನ. ಬೀಗ್ರ, ನನ್ನ ತಂಗಿ ಅಂದ್ರೆ ಒಬ್ಬ ನನ್ನ ತಮ್ಮ ಇದ್ದಂಗೆ. ಇವ ಯಶವಂತ ಅದಲ್ಲ, ಇವ ನನ್ನ ಬೆನ್ನೆಲುಬ. ಅವರಿಬ್ಬರು ನನ್ನ ಹೃದಯ, ಅವ್ರು ನನ್ನ ಜೀವ. ಅವ್ರನ್ನ ಬಿಟ್ಟು ನನಗೆ ಏನೈತಿ? ಅವರು ನನ್ನ ಸರ್ವಸ್ವ. ಹಾಗೆಲ್ಲ ಮಾತಾಡ್ಬೇಡ್ರಿ ಬೀಗ್ರ. ಅವ್ರ ಬಗ್ಗೆ ನೀವೇನು ಮಾತಾಡಕ್ಕೆ ಹೋಗ್ಬೇಡ್ರಿ. ಏನ್ರ ಬೇಯ್ದಿತ್ತು ನನಗನ್ರಿ, ನನಗೆ ಬೇಯ್ರಿ, ನಾ ತಡ್ಕೋತೀನಿ. ಅವ್ರಿಗೇನು ಅನ್ಬೇಡ್ರಿ. ಅಣ್ಣ ನಿಂಗೊಂದ ಚಂದನ ಹುಡುಗಿ ನೋಡ್ಕ್ಯಾರ ಮದ್ವಿ ಮಾಡ್ತೀನಿ. ಯಪ್ಪ ನೀನ ನಾಳಿಂದನ ಅಣ್ಣಾಗ ಕಣ್ಣಿ ನೋಡಕ ಶುರು ಮಾಡ. ನನ್ನ ತವ್ರ ಮನಿ ತಣ್ಣಗಿರ್ಲಿ, ಮತ್ತ ನನ್ನ ತವ್ರ ಮನಿ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳ್ದಿರ್ಲಿ. ಶಂಕರ್ಲಿಂಗ ನೀನ ಕಾಯ್ಪ. ಯಾಕ ನನಗೂ ಸ್ವಲ್ಪ ಆಶೀರ್ವಾದ ಮಾಡು. ಬರೀ ಅಣ್ಣಗ ಮಾಡತ್ತಿಲ್ಲ, ಹಂಗ್ಯಾಕೆ ಮಾಡ್ತೀಯವ್ವ? ಈ ತಮ್ಮಗ ಜಲ್ದಿ ಮದುವೆ ಆಗ್ಲೈತಿ, ದೇವ್ರಿಗೆ ಬೇಡ್ಕೊ. ಓದ್ತೀನಿ ನನಗ ಯಾರು ನೋಡು ಕೊಡ್ಬೇಕ, ನಾ ಮದುವೆ ಹಾಕಿನಿ. ಯಶವಂತ ನೀ ಚಿಂತೆ ಮಾಡಕ್ ಹೋಗ್ಬಾರ್ಪ, ನನ್ನ ಮಗಳನ್ನ ನಿಂಗ ಕೊಡ್ತೀನಿ. ಇನ್ನೊಂದ್ 5 ವರ್ಷಕ್ಕೆ ಐತಿ ಅಲ್ಲ. ಯಾಕ ನೀ ಕೊಡ್ತೀನಿ ಅಂದ್ರೆ 50 ವರ್ಷ ಯಾಕ 5 ವರ್ಷಕ್ಕೆ ಆಯ್ತೀನಿ ಅಕ್ಕ. ಆದ್ರೆ ಆದಷ್ಟು ಜಲ್ದಿ ಕೊಡ. ನೀ ಚಿಂತೆ ಮಾಡಕ್ ಹೋಗ್ಬೇಡ, ನನ್ನ ಮಗಳು ನಿಂಗ ಫಿಕ್ಸ್. ಜಲ್ದಿ ಕೊಡು. ಯಾಕಮ್ಮ, ನಿಮ್ಮ ಅಣ್ಣಗೆ ಒಟ್ಟು ತಿಳಿಗೆ ಹೇಳವ, ಮದುವೆ ಮಾಡ್ಕೊ ಅಂತ ಹೇಳಿ. ನಾವು ಎಷ್ಟೇ ಹೇಳಿದ್ರೆ ನಮ್ಮ ಮಾತಾ ಕೇಳುವಲ್ಲ, ಜಿದ್ದಿಗೆ ಬಿದ್ದಂಗೆ ಮಾಡಾಕತ್ತಿ ಬಿಟ್ಟ ನಮ್ಮ. ಒಟ್ಟು ಹೇಳು. ಏ ಯಶವಂತ, ನೀನಾರು ಹೇಳಲ್ಲ ಒಟ್ಟ. ನನಗೂ ವಯಸ್ಸಾಗೈತೆ ಯಪ್ಪ, ಆದಷ್ಟು ದೌಡ್ ಮದುವೆ ಮಾಡ್ಕೊ ಅಂದ್ರ ನನ್ನ ಮಾತಾ ಕೇಳಬಲ್ಲಿ. ನನಗಂತೂ ಸಾಕಾಗಿತ್ತು ಮಾಡಿ ಮಾಡಿ ಮಾಡಿ. ಬರೀ ಮದುವೆ ಅಂತ ಇಷ್ಟಾರ್ತಿ ಗಂಟು ಬಿದ್ದೀನಿ ನೀನು. ನಮ್ಮತ್ತ ನಿರುದ್ಯೋಗಿಗಳಿಗೆ ಯಾರಿಗೆ ಹೆಣ್ಣು ಕೊಡ್ತಾರ? ಬರೀ ನೌಕರಿ ಅಂತಾರೆ. ಈಗ ನಿನಗೇನು ಗೊತ್ತಾ? ಸುಮ್ಮನೆ ನೌಕರಿ ತಗೊಂಡ್ ಏನ್ ಮನ್ ಮುಗ್ತಾರಪ್ಪ. ಚಲೋ ಹೊರ ಇದ್ರ ಸಾಕು, ಬರೇ ನೌಕರಿ ಅಂತಾರ. ಇವ ಅನ್ನೋದು ಕರೆ ಐತಿ ಸಂತು. ಪ್ರಯತ್ನ ಪಟ್ರ ಫಲ ಸಿಗ್ತೈತಿ. ನೀ ಹಿಂಗ ಉಂಡ ಕೈ ಕುಂಡಿ ಒರೆಸ್ಕೊಂಡು ತಿರುಗಿದ್ರ ನೌಕರಿ ನಿನ್ನ ಮನಿ ಮಟ್ಟ ಬರ್ತಾವನ? ಹಳೆ ದೇವ್ರ, ನೀನು ಕೈಲಿ ಹಾಕತ್ತಪ್ಪ. ನೀನ ಪ್ರಯತ್ನ ಮಾಡಿ ನನ್ನ ಮತ್ತೊಂದು ನೌಕರಿ ಸಿಗುವಂಗೆ ಮಾಡಪ್ಪ. ಹೆಂಗಾರಾಗ್ಲಿ ಅವಂಗೊಂದು ನೌಕರಿ ಸಿಕ್ಕ ಸಾಕು. ನಾನು ಅಷ್ಟು ಮಾಡಿ ಪುಣ್ಯ ಕಟ್ಕೋರ ಮಲ್ಲಪ್ಪ, ನನ್ನ ಮಗಗ ಒಂದು ದಾರಿ ಹಚ್ಚು. ಏ ನಿನ್ ತವ್ರ ಮನಿಗೆ ಬಂದಿನಿ, ಅಟೋ ನಂದು ಹೊಟ್ಟೆ ಎತ್ತಿ ನೋಡ್ಕೋ. ಎಷ್ಟರ ಬರ್ಗೆಟ್ಟು ಮರ ಬಂದಂಗಿಂದ ನೋಡಾತೀನಿ. ಕೂಳ ನೀರ ಬರೇ ಇದಂಗಿಂದ. ಲೇ ಯಶವಂತ, ಸುಮ್ಮನೆ ಇದ್ದಿ ಚಲೋ ಆತ. ಇಲ್ಲ ಅಂದ್ರೆ 3 ಕಿಶದಾಗ ಇಟ್ಕೋತೀನಿ ಮಗನ. ನೀ 3 ಕಿಶದಾಗ ಇಟ್ಕೊತ್ಯಾ? ಯಾಕ ನಿನ್ನ ಗಂಡಿಗೆ ಹೇಳ, ನನಗ್ ಸಿಕ್ಕಂಗ ಮಾತಾಡತ್ತ. ನನ್ನ ಪವರ್ ನೋಡಿಲ್ಲವ ಇನ್ನ. ಎಲ್ಲ ಹೇಳೋಂಗ ಮತ್ತ ಸುಮ್ಮ ಬಿಡ ಅಂತ ಬಿಟ್ಟಿನಿ. ಯಶವಂತ, ನಾ ಎಲ್ಲ ಅವ್ರಿಗೆ ಹೇಳ್ತೀನಿ, ನೀ ಸುಮ್ಮನೆ ಇರ್ಪ. ರೀ ಅದ ಅವ್ವ ಅಪ್ಪನ ಜೋಡಿ ಭಾಳ ಸುದ್ದಿ ಮಾತಾಡತ್ತಿದ್ದೆ. ಈಗ ರೀ ಏನಾಗೈತಿ? ಬರ್ರಿ ಊಟ ಕೊಡ್ತೀನಿ. ಬೀಗರು ಭಾಳ ಹಚ್ಕೊಂಡಾಗ ಕಾಣ್ತೈತಿ. ಯವ್ವ, ಮೊದಲ ಅವ್ರಿಗೆ ಊಟ ಕೊಡ್ಬಾ. ಏ ಕಾಕರ ಸುಮ್ ಕುಂದ್ರಿ, ಹಿಂಗ ಯಾಕೆ ಊಟ ಕೊಡ್ಬೇಕು? ಉಪವಾಸ ಬೇಡಿ ಮಗ. ಏ ಸುಮ್ ಕುಂದ್ರಪ್ಪ, ಹಂಗೆಲ್ಲ ಅನ್ನಕ್ ಹೋಗ್ಬಾರ್ದು. ನಡೀರಿ, ನೀವು ಒಂದ್ ತಿನ್ನೀರಂತ. ಬರ್ರಿ ನಡಿ ಕರ್ಕೊಂಬಾ, ನಿಮ್ಮ ಅಣ್ಣನ ಕರ್ಕೊಂಬಾಲೆ. ಬಾಯ್ ನಾ ಊಟ ಮಾಡುಂಬ. ನಡಿ ಬರ್ರಿ.
ಬರ್ರಿಪ್ಪ. ಏನ ಯಾಕೆ ಸಾಕ್ ಬಿಡು ಮರ, ಎಷ್ಟು ಕೆಲಸ ಮಾಡ್ತಿ? ಏಯ್ ದುಡಿಯಾಕೆ ಬಂದೀವಿ ಅಂದ್ರೆ ದುಡಿಬೇಕು. ಹಾಗೆಲ್ಲ ಆರಾಮ್ ಕುಂತ್ರ ಪುಕ್ಷಟೆ ಬರ್ತತಾನ. ಮಾಲಕ ನಮ್ಗೆ ನಿಯತ್ತಿಂದ ಕೆಲಸ ಕೊಟ್ಟಾನಂದ್ರೆ ನಾವು ಕೆಲಸ ಮಾಡಿ ತೋರಿಸ್ಬೇಕು. ಓ ಮರಿ ಅವ ಬಂದಂದ್ರೆ ಮಾಡೋದು. ಅವ್ ಬಂದು ಚಕ್ಕ ಎಲ್ಲ ಮಾಡ್ತಾರ, ಈಗ ಮಾಡಿ ಇಡ್ತಾರ ಅನ್ನೋದು. ಆ ಬಂದು ಹೋದ್ಮೇಲೆ ಆರಾಮ್ ತೆಂಗಿನ ಬಿಡಕ್ಕೆ ಆರಾಮ್ ಮುಕ್ಕೋತೀನಿ. ಅವ್ವ ಏನು ತಿಳಿಯಪ್ಪ ನಿಂದ. ನಿನ್ನ ಜೋಡಿ ಹೋದ್ರೆ ನಿನ್ನ ನೋಡಿಲ್ಲ, ನಿನ್ನ ಜೋಡಿ ಹೋದಿವಿ ಅಂತ ನಾಳೆದ ಕೆಲಸನ ಕೊಡೋದಿಲ್ಲ ಅವ್ರು ನಮ್ಗೆ. ನಿಯತ್ತಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಅದನ್ನು ನಾವು ದುಡಿದಿದ್ದಕ್ಕೂ ಸಾರ್ಥಕ ಆಕತಿ. ನಮ್ಗೆ ಹೊಟ್ಟೆಗೆ ಹತ್ತತಿ, ನಮಗೆ ಅದನ್ನು ದುಡಿದಿದ್ದು ಒಂದು ನೆಮ್ಮದಿ ಇರ್ತೈತಿ. ಏನು ನಿಂದು ಬರೀ ಇದೇ ಇರ್ತೈತಲ್ಲ ಮೈಗಾತನ ಬಿಡೋದನ್ನ. ತಲೆ ಕೆಡ್ಸೋಬೇಡ ನೀ, ಅರ್ಧ ಮಾಡ್ತೀನಿ. ತಗೋ ನಾ ಮಾಡೋಲ್ಲ, ಎಷ್ಟ ನಿಂದಿರ್ತೀನಿ. ನಿಂದ್ರಬೇಡ, ನೀನು ಕೆಲಸ ಮಾಡುವ ನಿಂದ್ರು. ಹೋಗಿ ಅಲ್ಲಿ ನಾಳೆ ಕುಂದ್ರು ನಾ ಮಾಡ್ತೀನಿ. ನಾನು ಏನೋ ನನ್ನ ಪಾಲಿನ ದೇವ್ರಿ, ನಾಳೆ ಕುಂದಿರ್ತೀನಿ. ಮಲಕ್ ಸಂತು ಏನ್ ಮಾಡಕತ್ತೀವ? ನಮಸ್ಕಾರ ರೀ. ನಮಸ್ಕಾರ. ಇಂದು ಕಲಿಸು ಕಲಿಸಿ ಉಸುಗ್ ಮ್ಯಾಗ ಹಾಕ. ಊಟ ಮಾಡಿಲ್ಲ ಇನ್ನ? ಊಟ ಮಾಡಿ ಬಂದಿ. ಊಟ ಮಾಡಿ ಊಟ ಸುಳತಿ ಅಣ್ಣ, ಊಟ ಮಾಡಿಲ್ರಿ ಅಜ್ಜಾರ. ಇವ ನನಗ ನಮ್ ಸಣ್ಣ ಹೇಳ್ ಕಳ್ಸ್ಯಾಳ ಮನ್ಯಾಗ. ಮಾಡ್ಬೇಕು, ನಿನಗೆ ಗೊತ್ತ. ಊಟ ಮಾಡ್ರಿ, ಊಟ ಮಾಡ್ತೀವಿ. ನೀರು ತುಂಬ ಕೆಲಸ ಬಂತು. ಅಲ್ವೋ ಸಂತು, ಒಂದು 2 ಎಕರೆ ಹೊಲ ಇದ್ದಿದ್ದಿಲ್ಲ ನಿಂದ? ಅದೇ ರೀ, 2 ಎಕರೆ ಇತ್ತು. ಅವೊಬ್ಬ ನಮ್ಮ ತಂಗಿ ಗಂಡೊಬ್ಬ ಭಾಳ ಕಿರಿಕಿರಿ ಮನುಷ್ಯ ಅದಾನ ರೀ. ಬರೇ ಸೀರೆ ಕುಡಿದು ಇಸ್ಬೇಟ್ ಆಡೋದು ಇವ್ ನೋಡಿ ಅದನ್ನು ಮಾಡಿ ಇದ್ದ ಅಷ್ಟೇ. 1 ಎಕರೆ ಹೊಲನೂ ಮೊನ್ನೆ ತನ್ನ ಹೆಸರೇ ಮಾಡ್ಕೊಂಡು ಹೋದಾರಿ. ಅದನ್ನು ಕಾಕೊಂಡಂಗಿಲ್ಲ ರೀ, ಅದನ್ನು ಕುಡಿದು ತಿಂದು ಅದನ್ನು ಹಾಳು ಮಾಡ್ತಾನೆ ರೀ. ಏನು ಸಾಕಾಗ್ಬಿಟ್ಟೈತೆ ರೀ ನಮಗೆ. ಅಲ್ವೋ ಸಂತು, ಊದ್ ಹೊಲ ರೀ ಏನು ಮಾಡಿದಿ? ಅಲ್ರಿ ಆ ಮಂಗ್ಯಾನ ಮಗ ಅದಕ್ಕೂ ಕಣ್ಣು ಹಾಕ್ಯಾನ್ರಿ. ಕೈ ಬಿಟ್ಟಿದ್ರೆ ಅವ್ನು ಏನು ಮತ್ತು ಬಾಕ್ಸಿಂಗ್ ಹೆಂಗೆ ಗೊತ್ತಾರ ಹಂಗೆ ಗೊತ್ತಿದ್ದನ್ರಿ ಅವ್ನು. ಸುಮ್ಮನೆ ಮಣ್ಣನ ಮಕ್ಕ ನೋಡಿ ಕೈ ಬಿಟ್ಟಿನ್ರಿ ಅವನು. ಅದು ಅವಾಗ ಒಂದಿಟ್ಟು ಆರಾಮಿದ್ದಿರಲಿಲ್ಲ ರೀ, ಅದಕ್ಕೊಂದಿಟ್ಟು ರೊಕ್ಕ ಹಾಕಿದ್ವಿ. ಮತ್ತು ಇದು ನಮ್ದಿದ್ರೆ ಒಣಬೇಸಾಯ ಹೊಲ, ಮಳೆ ಇದ್ದರೆ ಟೈಮ್ ಟು ಟೈಮ್ ಬರವಲ್ದು. ಅದ್ರಾಗ ಏನು ಆಕೈತಿ ಏನು ಮತ್ತು ಇದು ಅದ್ರೊಳಗೆ ಏನೂ ಆಗಂಗಿಲ್ಲ ಅಂತ ನಿಮ್ಮ ಹತ್ರ ಇದನ್ನು ಕೆಲ್ಸಕ್ಕೆ ಬಂದೇನು. ನೀ ಏನೋ ಹೇಳು ಸಂತು, ಇದು ಒಳ್ಳೆಯವ್ರ ಕಾಲ ಅಲ್ಲ, ದುಷ್ಟರ ಕಾಲ ಇದು. ನೀ ತಿಳಿದಷ್ಟು ಕೆಲಸ ಮಾಡು. ನಿನಗೆ ಕೆಲಸ ಮಾಡಂತ ಹೇಳೋರು ಯಾರೂ ಇಲ್ಲ. ನೀ ಭಾಳ ಸತ್ಯವಂತ. ಒಳ್ಳೆಯವ್ರಿಗೆ ಕಾಲ ಐತ್ರಿ, ಬರೀ ದುಷ್ಟ ಮಕ್ಕಳಿಗೆ ಕಾಲ ಐತಿ. ಏನೋ ಸುಮ್ಮನೆ ನಮ್ಮ ಅಣ್ಣನ ಮಾತು ಕೇಳಿಸ್ಕೊಂಡ್ ಬಿಟ್ಟಿನಿ. ಇಲ್ಲಾಂದ್ರೆ ಆ ಮಗನೊಂದು ಕೈ ನೋಡತ್ತಿದ್ದೆ ರೀ ನಾ. ಅಲ್ರಿ ದುಡಿಯಾಕೆ ಬಂದೀವಿ ಅಂದ್ರೆ ದುಡಿಯಬೇಕಲ್ರಿ. ನಿಮಗೆ ಯಾಕೆ ಬಾರ ಆಗೋದು? ಅದನ್ನು ಉಸುಗೆ ಹಾಕ್ತೀನಿ ರೀ ಮ್ಯಾಗ. ಅಪ್ಪಿ ಬಾಗುನ್ ಬಾ, ಆ ಮ್ಯಾಗ ಉಸುಗೆ ಹಾಕಿ ಬರ್ನ ಬಾ. ಪಾಪ ಸಂತು ಒಳ್ಳೆ ಹುಡುಗ. ದೇವ್ರು ಎಷ್ಟು ಕೆಟ್ಟದ ನೋಡ್ರಿ, ದೇವ್ರು ಎಷ್ಟು ಕೆಟ್ಟದ. ಲೇ ಏನ್ ಮಾಡಕತ್ತಿ ಒಳಗ? ಯಾರದು? ಯಾವಾಗ ಲೇಕೆ ಮಂಗ್ಯಾನಂತಕ್ಕೆ? ನಮ್ಮ ಮನೆಗೆ ಯಾವ ಮಂಗ್ಯಾನ ಮಕ್ಕಳು ಬರ್ತಾರ? ನಾ ನಿನ್ ಗಂಡ. ಯಾವಾಗ ಲೇಕೆ ನಮ್ಮ ಮನೆಗೆ ಯಾರು ಬರ್ತಾರ? ಬೇರೆ ಮಕ್ಕಳು. ನಾನು ನಿನ್ ಗಂಡ. ಭಾರೋಪ ಬಹುದ್ದಿರ್ ಗಂಡ. ಏನ್ ಮಿನಿ ಹರಿದ್ ಬಂದಿ ಅಂತ ಕರ ಗಂಟ್ಲು ಹರಿದು ಹೋಗೋನ್ ಕಿರ್ಚಾಕತ್ತಿದೀನಿ. ಒಂದ ಸಮ ನಾನು ನೋಡತ್ತೇನೆ. ಹೇಳ ಏನಾತೀಗ? ನೋಡು, ನಾ ಹೇಳೋದು ಕೇಳ. ಸರಳ ನಿಮ್ಮ ಅಪ್ಪಗೆ ಹೇಳ. ಏನಂತ ಹೇಳ್ಬೇಕು ನಮ್ಮ ಅಪ್ಪಗ? ಇದ್ ಹೊಲದಾಗ ಸರಳ ನಿನಗೊಂದ್ ಎಕರೆ ಹೊಲ ಹಚ್ಚ ಅಂತ ಹೇಳ. ಅಲ್ರಿ ನಿಮ್ಗೆ ಸ್ವಲ್ಪ ನಾಚ್ಕಕತ್ತಿಲ್ಲ? ನೀವು ಕೇಳ್ದಾಗ ರೊಕ್ಕ ಕೊಡ್ತಾರ, ಮತ್ ಮದ್ವೆಗ ವರದಕ್ಷಿಣೆ ಕೊಟ್ಟಾರ. ಇಷ್ಟು ಇಲ್ದ ಮತ್ತು ರೊಕ್ಕ ಅಂತ ಕೇಳ್ತಿರಲ್ಲ, ನಿಮಗ್ ಮನುಷ್ಯತ್ವ ಇಲ್ಲೇನ್ರಿ? ನಿನಗ ನಿನ್ನ ತವ್ರ ಮನಿನ ಹೆಚ್ಚಾತಲ್ಲ, ನಿನ್ನ ದಿಮಾಕ ನನ್ನ ಮುಂದ್ ತೋರ್ಸಕ್ ಹೋಗ್ಬೇಡ. ಸರಳ 1 ಎಕರೆ ಹೊಲ ಹತ್ತಿಸ್ಕೊಂಡ್ ಬಾ ಅಷ್ಟೇ. ನಂಗಿರೋದು ಒಬ್ಬ ಅನ್ನದಾನ, ಅವಗೂ ಇನ್ನು ಲಗ್ನ ಆಗಿಲ್ಲ. ಮತ್ ದುಡಿಬೇಕಂದ್ರ ನೌಕರಿ ಇಲ್ಲ. ನಮ್ಮ ಅವ್ವ ಅಪ್ಪ ನಮ್ಮ ಅಣ್ಣನ ಚಿಂತೆಯೊಳಗ 1 ಹೊತ್ತು ಉಂಡ್ರೆ ಇನ್ನೊಂದು ಹೊತ್ತು ಉಣ್ಣಂಗಿಲ್ಲ. ಅಂತದ್ರಾಗ ಬರೀ ರೊಕ್ಕ ಅನ್ಸೈತಿಯಲ್ಲ, ನೀ ಅಂತ ಮನುಷ್ಯ. ನಾ ಸತ್ರ ನಿನಗೇನ್ ಆಗುದೈತಿ? ನಿನಗ ನಿನ್ನ ತವ್ರ ಮನಿಯಾರ ಮುಖ್ಯ ಅಲ್ಲ, ಗೊತ್ತಾಯ್ತವ ನನಗ. ನಿಂಗ ಸತಿ ಅಂತ ಇಸ್ಕೊಂಬಂದ್ ಕೊಡ್ಲಾನ. ಒಂದ್ ಹೆಣ್ಣಿನ ಆಸ್ತಿಗೆ ಆಸೆ ಪಡ್ತಿಲ್ಲ, ಗೊತ್ತಾಗಿಲ್ಲ ನಿನಗ? ಮೊದಲ ಚಂದಗೆ ಮೈ ಬಗ್ಗಿಷ್ಟ ದುಡ್ಯಾಕಲಿ. ಹೆಣ್ಣಿನ ಆಸ್ತಿಗೆ ಆಸೆ ಪಡೆದಲ್ಲ,
ಹರಾಮ್ ಕೋರ್ ತಿನ್ನೋದು ಬಿಟ್ಟ ಚಂದಗೆ ಸ್ವಂತ ಬುದ್ಧಿಲ್ಲ ದುಡ್ದು ಕಲಿ ಮೊದಲ. ಆಯ್ತಳ ನೀ ಹೋಗೋದು ಹೌದಲ್ಲ, ನನ್ನ ಜೀವ ನನ್ನ ಕೈ ಆಗೈತಿ, ನೀ ಹೋಗ್ಬೇಡ. ರೀ ಏನ್ ಮಾಡಕತ್ತೀರಿ ನೀವು? ಹಾ ಮಾತ್ಕೊಮ್ಮೆ ಬರೀ ಸಾಯ್ತೀನಿ ಸಾಯ್ತೀನಿ ಅಂತ ತಿಂತೀರಲ್ಲ, ಸಾಯ್ದಾದ್ರೆ ನನ್ನೇ ಕಟ್ಕೊಂಡ್ರಿ ನೀವ. ನಾ ಏನು ಯಾರು ಕೇಳಲಾರ್ದು ಕೇಳೀನಿ, ನಾಡಿನ ಮ್ಯಾಗ ಎಲ್ಲಾರು ಕೇಳೋದ ಕೇಳೀನಿ. ನಿನ್ ಹೆನಕ್ಕ ಹೊಯ್ಕೋದ್ ನನಗ ಒಮ್ಮೆ ಕುತ್ತಿಗೆ ಕೊಂದ್ ಬಿಡ್ ನನಗ, ಅವಾಗ ಸಮಾಧಾನ ಆಕತ್ ಅನ್ಸ್ತದ ನಿನಗ. ನಿನ್ನ ಜೀವ ನಾ ಯಾಕೆ ಹೊಡಿಲಿ, ನಾನೇ ಸತ್ತು ಹೋಗ್ತೀನಿ, ಅವಾಗ ಸುಖದಿಂದ ಇರಾಕಂತ. ಅಲ್ರಿ ನನಗ ನಾಚಿಕ್ ಬರಾಕತ್ತೈತಿ, ಹೊಳಂಬಳ ಮನಿ ಹೋಗ್ಯಾರ ರೊಕ್ಕ ಕೊಡಂತ ಕೇಳಾಕ. ಅವ್ರೇನ್ ಭಾಳ ರೊಕ್ಕ ಐತೇನ್ರಿ ಅವ್ರಂತಕ? ಅಂತಾದ್ರು ಶ್ರೀಮಂತ್ರ ಅನ್ಕೊಂಡಿರೇನ್ರಿ ಅವ್ರನ್ನ? ನಿನಗೆ ನಾ ಬ್ಯಾಡ ಆಗೈತಲ್ಲ, ನಿನಗೆ ನಾ ಬ್ಯಾಡ ಆಗೈತಲ್ಲ, ಆಯ್ತು ತಗೋ, ಗೊತ್ತಾಯ್ತು ನನಗ ನನ್ನ ಜೀವ ನನ್ನ ಕೈಯಾಗ. ರೀ ಬರೀಲಿ ನಿಮ್ಮನ್ ಕಟ್ಕೊಂಡ್ಕಾರ ನನ್ ಜೀವ ದಿನ ದಿನ ಮರಿಗ್ ಸಾಯಕತ್ತೈತಿ. ಆಗಂಗಿಲ್ರಿ, ಆ ದೇವ್ರ ನನ್ ಶಾಪ ನಿಮ್ಗೆ ಇಟ್ಟಿರ್ಲಿ. ಈಗ ಹೊಕ್ಕಿಯೋ ಏನ್ ಇದನ್ನ ಪುರಾಣ ಹೇಳ್ಕೊತ ಕುಂದಿರ್ತೀವ? ಹೊಕ್ಕಿನ್ರಿ ಹೊಕ್ಕಿನಿ, ಹೋಗಿ ತಗೊಂಡ್ ಬಂದಿಲ್ಲ ಅಂದ್ರ ನಡಿಬೇಕಲ್ಲ. ಭಾಳ ದುಡ್ಡು ಕೊಟ್ಟಿರಲ್ಲ ಅವ್ರ ಕೈಯಾಗ, ಹೊಕ್ಕಿ ನಾಡ. ಗೆದ್ದಿಲೇ ಮಲ್ಯ, ಗೆದ್ದಿ. ಇನ್ಯಾರ ನನ್ನ ಮುಂದ? ಈ ಜಗತ್ತ ನಂದ. ಅಪ್ಪ ಎಲ್ಲ ಬೇ ಅಲ್ಲೇ ಅದ ನೋಡಯ್ಯಪ್ಪ. ಇಂಥ ಬಿಸಿಲಾಗಿ ಯಾಕೆ ಬರಕ್ ಹೋಗಿದ್ದೆಪ್ಪ ನೀನು? ಮೊದಲ ಕೆಟ್ಟ ಬಿಸಿಲು ಉರಿಯಾಕತ್ತೈತಿ ಯಪ್ಪ. ಆ ಗಿಡದ ನಾಳಿ ಸತ್ಕೊಂಡ್ರು ನಾವ್ ಎಷ್ಟು ಕಲ್ಲು ಹಾಕಿ ಬಂದ್ಬಿಡ್ತೇನೆ. ಅಲ್ಲಪ್ಪ, ಇಂಥ ಬಿಸಿಲಾಗಿ ಏನ್ ಮಾಡಾಕತ್ತಿ? ಸಂತೋಷ, ಇಂಥ ಬಿಸಿಲಾಗ ಯಾಕೆ ಮನೆ ಬಿಟ್ಟು ಬರಕ್ಕೆ ಹೋಗಿದ್ಯೋ ಮಾರಾಯ? ಮನ್ಯಾಗ ಇರ್ಬೇಕ ಬೇಡ? ಏನಿರ್ತೋ ಒಂದಿಟ್ಟು ಕಸ ಇತ್ತು ಅದನ್ನ ಕೇಳಕ್ಕೆ ಹತ್ತಿದ್ನಿ. ಹಾಂ, ಮನ್ಯಾಗ ಇರ್ಬೇಕಪ್ಪ, ಯಾಕೆ ಬರಕ್ಕೆ ಹೋಗಿದ್ದಿ? ಅಲ್ಲಪ್ಪ, ಅವ್ವನು ಹೇಳಕತ್ತಾಳ, ನೀನು ಹೇಳಕತ್ತಿ. ನಾನು ಹೋಗಿ ಅಲ್ಲಿ ನೆಳೆ ಕುಂದ್ರಿ ಅಂತೀರಿ. ಹಣ್ಣಾದ ತಂದೆ ತಾಯಿನ ದುಡಿಯಾಕ ಹಚ್ಚಿ ನಾ ಹೋಗಿ ಅಲ್ಲಿ ನೆಳೆ ಕುಂದ್ರಲಿ, ನಾ ಹೋಗಿ ನೆಳೆ ಕುಂದ್ರಲಿ. ನಿನ್ನ ಮಗ ಅಷ್ಟು ದುಷ್ಟ ಅಲ್ಲಪ್ಪ, ನಿನ್ನ ಮಗ ಅಷ್ಟು ದುಷ್ಟ ಅಲ್ಲವ, ಅಷ್ಟು ದುಷ್ಟ ಅಲ್ಲ. ತಂದೆ ತಾಯಿನ ದುಡಿಯಾಕ ಹಚ್ಚಿ ನೆಳೆ ಕುಂತು ನೋಡುವಂಥ ದುಷ್ಟ ನಿನ್ನ ಮಗ ಅಲ್ಲ. ಯಾಕೆ ನೀವು ನಿಮ್ಗೆ ಯಾರು ಕೆಲಸ ಮಾಡಂತಂದಾರ? ಸುಮ್ಮ ಕುಂದಿರ್ಬೇಕು ನೆಳಿಗೆ. ಏನಪ್ಪ ನಿನ್ನ ಕಣ್ಣಾಗ ನೀರ? ಹುಚ್ಚ, ಹಳೆ ಹುಚ್ಚ. ಅಲ್ಲೋ, ನಾವು ಯಾರು ಹೊಲ್ದಾಗ ದುಡಿಯಾಕತ್ತೇವಿ? ನಮ್ಮ ಹೊಲ್ದಾಗ ನಾವು ದುಡಿಯಾಕತ್ತೇವಿ. ನಮ್ಮ ಹೊಲ್ದಾಗ ದುಡಿದಿರೋದು ಏನು ತ್ರಾಸ ಆಗತ್ತೆ ನಮಗೆ? ಅಂಥದ್ದು ನೀ ಕಣ್ಣೀರು ಹಾಕ್ತೀಯಲ್ಲೋ, ಹಂಗೆಲ್ಲ ಆಳಕ್ಕೆ ಹೋಗ್ಬೇಡಪ್ಪ, ನೀ ಕಣ್ಣೀರು ಹಾಕ್ಬೇಡ. ಎಂಥ ಮುತ್ತಿನಂತ ಮಾತು ಹೇಳಿದೆಪ್ಪ ನೀನು. ನಿನ್ನ ಹಡದ ತಂದೆ ತಾಯಿ ಮೇಲೆ ನೀನು ಇಟ್ಟಿರುವ ಈ ಅಭಿಮಾನ ನೋಡಿದ್ರೆ ಈ ಕಲಿಯುಗಕ್ಕಂತ ಮಾದರಿ ಆಗಬೇಕು. ಅಲ್ಬೇ, 9 ತಿಂಗಳ ಹೊತ್ತು ಜೋಪಾನ ಮಾಡಿದ ತಾಯಿ ತಂದಿನ ಕಾಣುವುದಿರ್ಬೇ. ತಂದೆ ತಾಯಿನ ಕಣ್ಣಿಗೆ ಕಾಣುವ ದೇವರು ಮತ್ತಾವ ದೇವ್ರು ಅದಾವ? ನನ್ನ ಪಾಲಿಗೆ ನನ್ನ ತಾಯಿ ತಂದಿನ ದೇವರು. ಸಂತೋಷ, ಎಲ್ಲ ತಂದೆ ತಾಯಿಗೂ ನಿನ್ನಂಥ ಮಗ ಇದ್ದಿದ್ರೆ ವೃದ್ಧಾಶ್ರಮ ತೆಗೆಯುವ ಪ್ರಶ್ನೆ ಬರ್ತಿದ್ದಿಲ್ಲಪ್ಪ. ಬಂಗಾರ ಪಾಲಿ, ಬಂಗಾರ, ಅಪ್ಪಟ ಬಂಗಾರ ನೀ ನನ್ನ ಮಗ. ಆದರೆ ನಾವೊಂದು ಮಾತು ಹೇಳ್ತೇನೆ ಕೇಳಿ ನೋಡಪ್ಪ, ನಮಗೂ ವಯಸ್ಸಾತು. ಇವತ್ತು ಮನ್ಯಾಗ, ನಾಳೆ ನಾವು ಕುಣ್ಯಾಗ. ಅದಕ್ಕೆ ಎಂಥ ಮಾತು ಮಾತಾಡಕತ್ತೀಯಪ್ಪ ನೀನು, ಎಂಥ ಮಾತು ಮಾತಾಡಕತ್ತಿ. ನಾನು ಬಿಟ್ಟು ಹೊಕ್ಕಿನಿ ಅಂತ ಅನ್ನಕತ್ತೀರಲ್ಲ, ಇದು ನಿಮಗೆ ಸರಿ ಕಾಣುತ್ತಾನ? ಇದು ನಿಮಗೆ ಸರಿ ಕಾಣುತ್ತ? ಅಪ್ಪ,
ನೀವು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ತಡ್ಕೊಳಕ್ಕಾಗಿಲ್ಲ. ನೀವು ಇನ್ನೊಮ್ಮೆ ಹಂಗೆ ಏನಾರ ಮಾತಾಡಿದ್ರೆ ಅಂತಂದ್ರೆ ನನಗೆ ಮನಸ್ಸಿನ ಹೋಗತ್ತೆ. ಕೈ ಮುಗಿತೀನಿ, ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡ್ರಪ್ಪ. ಸಂತೋಷ ಇಲ್ಲಪ್ಪ, ನಿನ್ನ ಕೈಯಾಗ ರಕ್ತ, ಕೈಯೆಲ್ಲ ತೂತು ಬಿದ್ದತ್ತಲ್ಲೋ. ಏನಾಯ್ತು ನಿನಗೆ, ಏನಾಯ್ತು? ಏನಾಯ್ತು ನನ್ನ ಕೂಸ? ಏನು ಮಾಡ್ಕೊಂಡು ಬಂದಿದ್ದನ ಕರೆ ಹೇಳಪ್ಪ. ನೀ ಹೇಳಿಲ್ಲ ಅಂದ್ರೆ ನಿನಗೆ ನನ್ನ ಮ್ಯಾಲೆ ಆಣೆಗೈತಿ. ಹೇಳಪ್ಪ, ಏನು ಮಾಡ್ಕೊಂಡು ಬಂದಿ? ಯವ್ವ ಏನಂತ ಹೇಳಿ ನಾನು ಮುಂದೆ ಇರಾಕ 2 ಎಕರೆ ಹೊಲ, ಒಣ ಬೇಸಾಯಿ, ಮಳೆ ಬಂದರೆ ಬೆಳೆ, ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ. ಇದನ್ನ ನೆಚ್ಕೊಂತ ಕುಂತ್ರೆ ತಿನ್ನಕ್ಕೆ ಏನು ಮಾಡೋದು? ಅದಕ್ಕೆ ಇದನ್ನ ನೆಚ್ಕೊಂಡು ಕುಂದ್ರದು ಬೇಡ ಅಂತೇಳಿ ಗೌಂಡರ್ ಕೈಗೆ ಕೆಲ್ಸಕ್ಕೆ ಹೊಂಟೀನಿ ಕೆಲ್ಸಕ್ಕೆ ಹೊಂಟೀನಿ. ಮತ್ತೆ ನೀ ಎಲ್ಲೇ ಬರ್ಯಾಕ ಹೊಂಟೀನಿ ಅಂತ ಹೇಳ್ದಲ್ಲ ಯಪ್ಪ. ಮತ್ತೆ ಬೇರೆ ಏನು ಅಂತ ಹೇಳ್ಬೇಕು? ನಿನಗಿಂತ ತ್ರಾಸ ಕೊಡೋದಕ್ಕಿಂತ ನಾವು ಕಣ್ಣು ಮುಚ್ಕೊಂಡು ಹೋಗಿದ್ರೆ ಚಲೋ ಅನಿಸ್ತಿತ್ತು. ನೀವು ಹುಟ್ಟಿದಿ ಆದ್ರೆ ನಿನಗೆ ಸುಖ ಅನ್ನೋದು ಕಾಣಲಿಲ್ಲಪ್ಪ. ನಿನಗೆ ಸುಖ ಅನ್ನೋದು ಕಾಣಲಿಲ್ಲ. ಸಂತೋಷ, ನಿನ್ನ ತಲೆ ಮೇಲೆ 4 ಅಕ್ಕಿ ಕಾಳು ಹಾಕಿ ನಮ್ಮ ಕೊನೆ ಆಸೆ ಈಡೇರಿಸ್ಕೊಂಡು ಬಿಡ್ತೀವಪ್ಪ. ಮದುವೆ ಆಗಕ್ಕೆ ಹೂವನ್ನಪ್ಪ, ಹೂವನ್ನು. ಅಪ್ಪ, ಅದು ನಾನು ಹಣೆ ಬರ್ದಿಲ್ಲ ಅಂತಂದಾಗ ಅದ್ರ ಬಗ್ಗೆ ಯಾಕೆ ವಿಚಾರ ಮಾಡಕತ್ತೀರಿ? ಅದನ್ನ ಬಿಟ್ಟು ಬಿಡ್ರಿ. ನೀವು ಚಂದಾಗಿರ್ರಿ ಸಾಕು. ಅದನ್ನೆಲ್ಲ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ್ರಿ. ನಾನು ಹಣೆ ಬರ್ದಾಗ ಇದ್ದಂಗೆ ಆಕತಿ. ಸಂತು, ನಿಮ್ಮ ತಂಗಿ ಅಕ್ಕ ಮಲ್ಲ ಹಾಕಿ. ಸಂತು, ನಿಮ್ಮ ತಂಗಿ ಯಾಕೆಲ್ಲ ನೀವು ನೋಡಕತ್ತೀರಿ? ನಿಮ್ಮ ಮನೆ ಮಗಳು ಹೌದಿಲ್ಲ ಅಂತ ವಿಚಾರ ಮಾಡಕತ್ತೀರೇನ? ಅದೆಲ್ಲ ಬಿಡ್ರಿ, ನೀವು ಅಷ್ಟೂರು ಹಿಂಗೆ ಕಾಣಕತ್ತೀರಿ. ಏನಂತ ನಿಮಗೆ? ನಮ್ದು ಹಕ್ಕಿ ಕತ್ತಿರ್ಲಿವ, ನಾವೆಲ್ಲರೂ ಆರಾಮಾದೇವಿ. ನೀವೇನಿಬ್ರು ಊಟರಿಮೆ ಮೇಲೆ ಬಂದಿರಲ್ಲ. ಇವು ನೋಡಿದ್ರೆ ರಸ್ತೆ ಸರ್ವೆ ಮಾಡಕತ್ತಾನ ಕುಡಿದು ನಿಷೇಧಾಗ. ಯಪ್ಪ, ಊರಾಗ ನಮ್ಮ ಮರ್ಯಾದೆ ತೆಗಿಬೇಡ್ರಿಪ್ಪ. ನಾವು ಬಡವ್ರು ಇರ್ಬೋದು, ಆದ್ರೆ ಮರ್ಯಾದೆ ಗೇಡಿಗಳು ಮಾತ್ರ ಅಲ್ರಿಪ್ಪ. ನಾವು ಮರ್ಯಾದೆ ಗೇಡಿಗಳು ಮಾತ್ರ ಅಲ್ಲ. ಅಂದ್ರೆ ನಾನು ನಿಮ್ಮ ಮರ್ಯಾದೆ ಕೇಳೋದನ್ನೇ ಕುಡಿದ್ರೆ ನನ್ನ ಪೂರ್ತಿ ನಾ ಕುಡ್ದಿರ್ತೀನಿ. ನಿಮ್ಗೇನು? ನಮಗೇನಾಯ್ತು ಅಂತೀಯನ? ಬೀಗ್ರೆ, ಅವರಿಗೆ ಮೊದಲ ವಯಸ್ಸಾಗಿದೆ. ಅವರಿಗೆ ಎದುರು ಮಾತಾಡಕ್ಕೆ ಹೋಗ್ಬೇಕು. ನೀವೇ ಸಮಾಧಾನ ಕೈ ಮುಗಿತೀವಿ. ಏ, ಕುಡು ನಿಷೇಧಾಗ ಯಾರಿಗೇನು ಮಾತಾಡತ್ತಿ ಅನ್ನೋದು ಸ್ವಲ್ಪ ಇಲ್ಲ ಖಬರ್ ಇಟ್ಕೊಂಡು ಮಾತಾಡ. ನಿನ್ನ ಮಾತು ತಗೊಂಡ್ರೆ ನನಗೇನಾಗ್ಬೇಕು? ನಾನು ನಿಮ್ಮ ಮನೆ ಕರ್ಕೊಂಬಂದು ಬಿಟ್ಟೇನಿ. ನಿನ್ನ ಸಂಬಂಧ ಮುಗಿದೋತ್. ನಾ ಹೋಗ್ತೀನಿ ನಮ್ಮ ಊರಿಗೆ. ಯಾಕಪ್ಪ? ನನ್ನ ಮಗಳನ್ನ ನನ್ನ ಮನ್ಯಾಗ ಇಟ್ಕೊಂಡು ಕುಂಡ್ರಾಕ ನಿನಗೆ ಕಟ್ಟಿ ಕೊಟ್ಟಿಲ್ಲ. ಎಲ್ಲಿ ಉರಿಬೇಕು ಕಟ್ಟಿಗೆ ಅಲ್ಲೇ ಉರಿದ್ರನ ಚಂದ. ನೋಡು, ಇದ್ರ ಗಂಡನ ಮನೆಯಾಗ ಇರಬೇಕು, ಸತ್ರ ಗಂಡನ ಮನೆಯಾಗ ಸಾಯ್ಬೇಕು. ಇದು ನಮ್ಮ ಮನೆತನದ ಸಿದ್ಧಾಂತ. ನನಗೆ ನಿಮ್ಮ ಸಿದ್ಧಾಂತ ತಗೊಂಡ್ರೆ ನಾ ಏನು ಮಾಡಲಿ? ನನಗೆ ಈಕಿ ಬೇಡ ಅಷ್ಟ. ನನಗೆ ಇನ್ನೇನು ಸಂಬಂಧನೇ ಇಲ್ಲ. ನೀವ್ಯಾರು ನನಗೆ ಮಾತಾಡಬೇಡ್ರಿ. ಬೀಗ್ರೆ, ನಿಮ್ಮ ಕಾಲು ಮುಗಿತೀನಿ. ನೀವು ಹಿಂಗೆಲ್ಲ ಮಾಡಬೇಡ್ರಿ. ನಮ್ಮ ತಂಗಿನ ಇದ್ದಕ್ಕಿದ್ದಂಗೆ ಕರ್ಕೊಂಬಂದು ಇಲ್ಲಿ ತವ್ರ ಮನೆ ಬಿಟ್ಟು ಹೋದ್ರೆ ನೋಡಿದ ಮಂದಿ ಏನಂತಾರೆ ಹೇಳ್ರಿ? ಆಕೆ ಏನೋ ಮಾಡ್ಯಾಳ, ಅದಕ್ಕೆ ಆಕಿನ ಗಂಡ ಕರ್ಕೊಂಬಂದು ತವ್ರ ಮನೆ ಇಲ್ಲಿ ಬಿಟ್ಟು ಹೋಗ್ಯಾನ ಅಂತಂತಾರೆ. ನಮ್ಮ ಮನಿತನ ಮರ್ಯಾದೆ ಇಲ್ಲಿ ಹೋಗ್ತೈತಿ. ಕೈ ಮುಗಿತೀನಿ ರೀ ಬೀಗ್ರೆ, ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಕಾಲು ಮುಗಿತೀನಿ, ಹಂಗೆಲ್ಲ ಮಾಡಬೇಡ್ರಿ. ತಿಳ್ಕೋರಿ, ತಿಳಿದವ್ರದಿರಿ ನೀವು, ಹಂಗೆಲ್ಲ ಮಾಡಬೇಡ್ರಿ. ಮಲ್ಲು, ಹಿಂಗ್ಯಾಕೆ ಮಾತಾಡಕತ್ತೀಯಪ್ಪ ನೀನು? ನನ್ನ ಮಗಳು ಅಂಥಕ್ಕೆಲ್ಲ ಆಕಿನ ಮುಂದೆ ಇಟ್ಟುಕೊಂಡು ಮಾಡ್ಕೊಂಡು ಹೋಗು. ಇಷ್ಟೆಲ್ಲ ಬಾಳೆ ಮಾಡಿದ್ದು ಯಾರ ಸಲುವಾಗಿ? ನಿಮ್ಮ ಸಲುವಾಗಿ. ಇದ್ದೊಬ್ಬ ಮಗನ ಮದುವೆ ಮಾಡೋದಾಗವಲ್ಲ ನಮಗೆ. ನಿಮ್ಮ ಮಗಗೆ ಬಾಸಿಂಗ್ ಬಲ ಕೂಡಿ ಬಂದಿಲ್ಲ, ಅದಕ್ಕೆ ನಿಮ್ಮ ಮಗನ ಮದುವೆ ಆಗಿಲ್ಲ. ಅದಕ್ಕೆ ನಾ ಏನು ಮಾಡಲಿ? ನಿಂದೇನು ಬೇಡ ನನಗೆ? ನಮ್ಮ ಚಿಗೋಗ ದುಗುಸ್ತ್ಯಾ ಮಗನ ಬಾಳ ತಿಂಡಾಗೈತ್ ಮಬ್ಬದ್ನ ಸಡಿಸಿ ಮಗ ತಗೊಂಡ ಬರ್ತೀನಿ. ಯಾಕ್ಲೆ ತಿಂಡಿ ಹೆಂಗಿಂದ ಇಷ್ಟು ಮಟ್ಟ ಆದ್ರೆ ನಮ್ಮ ಚಿಗೋನ ನಮ್ಮ ಕಾಕನ ಯಾರು ಮುಟ್ಟಿಲ್ಲ. ಸುಮ್ಮನಾಗ ಹಿರಿಯ ಮನುಷ್ಯವ. ನನಗ
ಏನ ಏನ ಏನಾಯ್ತೀಗ ನನಗ ಹೊಡಿತು ನನಗೂ ಇನ್ನ ಈ ಕಣ್ಣಿನ ಇನ್ನ ಏನೇನು ನೋಡ್ಬೇಕು ಬೇ ನಾನು ಇನ್ನ ಏನೇನು ನೋಡ್ಬೇಕು ಆಯ್ತು ಹೊಡಿಲಿ ಬೇ ಅವ ಹೊಡಿಲಿ ಬೀಗ ಹೊಡಿಲಿ ಇನ್ನ ಹೊಡಿಲಿ ಯಾಕಂದ್ರೆ ನನ್ನ ತಂಗಿ ಸಂಬಂಧರ ನಾವು ಸಹಿಸ್ಕೋಬೇಕು ನಮ್ಮ ತಂಗಿ ಸಂಬಂಧರ ನಾವು ಸಹಿಸ್ಕೋಬೇಕು ಪಾರ್ವತಿ ಮಕ್ಕಳ ಸಂಬಂಧ ನಾವು ಸಹಿಸ್ಕೊಳಕ್ಕಬೇಕಪ್ಪ ಸಹಿಸ್ಕೊಳಕ್ಕಬೇಕು ಸಹಿಸ್ಕೋಬೇಕು ಯಾರು ಹೊಡೆದ್ರೂ ಸಹಿಸ್ಕೋಬೇಕಲ್ಲ ಸಹಿಸ್ಕೊಂತೀನಿ ಸಹಿಸ್ಕೋಬೇಕ ಯಾಕೆ ಹಿಂಗೆ ಹುಚ್ಚರಂಗೆ ಮಾಡಕತ್ತಿ ನೀನು ಅಲ್ಲ ಯಾರವ ನಮ್ಮ ಮನೆ ಹಳೆ ಅವ ಅದಕ್ಕಾರ ನಾವು ಸಹಿಸ್ಕೋಬೇಕು ಅವ ನನ್ನ ಕುದ್ಗಿ ಮಗಳ ನನಗಿದನ್ನೆಲ್ಲ ನೋಡಕ್ ಆಗಲ್ಲವ ನಿನ್ನ ಕೈ ಮುಗಿತು ನನ್ನ ಸಾಯಿ ಹೊಡೆದು ಬಿಡವ್ವ ನೀ ಸತ್ರ ಮುಗಿತೈತೇನ ಇನ್ನ 1 ಎಕರೆ ಹೊಲ ಬರ್ಬೇಕು ನನಗೆ ಅವಾಗ ಮುಗಿತೈತಿ ಊರ್ ಸಗಣಿ ತಿನ್ಲಿ ಅಮ್ಮಂಗೇನು ಮಗನ ಹೊಲ ಬೇಕಂತ ಹೊಲ ಇವಂಗ ಹಲೋ ಮಲ್ಲಪ್ಪ ಇರೋದು ಇಟ್ಟು ಹೊಲ ಐತಿ ಇದನ್ನ ನಿನಗೆ ಕೊಟ್ಟು ಬಿಟ್ರೆ ನನ್ನ ಮಗ ಏನು ಮಾಡಬೇಕು ಪರದೇಶಿ ಮಾಡ್ಬೇಕು ಅವನು ಬೇಡಪ್ಪ ನನ್ನ ಮಗನ ಪರದೇಶನ ಮಾಡಬೇಡ ಮಲ್ಲಪ್ಪ ನನ್ನ ಮಗನ ಪರದೇಶನ ಮಾಡಬೇಡ ಭಿಕ್ಷೆ ಎತ್ತಾಕ್ ಹೋಗಲವ ನನಗೇನು ಹೇಳ್ತಾನವ ಯಾಕ್ರಿ ಏನಾಯ್ತು ನಿಮ್ಗೆ ಪಾರ್ವತಿ ನನ್ನ ಮಗನ ನೀವು ನೋಡೋದಿಲ್ಲ ಇವ ನನ್ನ ಮಗನ ನೋಡೋದಿಲ್ಲ ನನ್ನ ಮಗ ಪರದೇಶಿ ಆಗೋದಂತೂ ಗ್ಯಾರಂಟಿ ನನ್ನ ಮಗ ಮತ್ತೊಬ್ಬರ ಕೈಯಾಗ ಹಾಳಾಗಿ ದುಡಿದಂತೂ ಗ್ಯಾರಂಟಿ ಪಾರ್ವತಿ ಗ್ಯಾರಂಟಿ ಯಾಕ್ರಿ ನನಗೆ ಭಾಳ ಸಂಕಟ ಆಗಕತ್ತೈತಿ ನನಗೆ ಭಾಳ ಸಂಕಟ ಆಗತ್ತೆ ಯಾಕ್ರಿ ಏನಾಯ್ತು ನಿಮ್ಗೆ ಕಾಕರ ಯಾಕ್ರಿ ಏನಾಗತ್ತೈತಿ ಏನಾಯ್ತು ಹೇಳ್ರಿ ಕಾಕರ ಏನಾಗಿತ್ತು ಏನಾಗತ್ತೈತಪ್ಪ ಅಪ್ಪ ನೀ ತ್ರಾಸ ಮಾಡ್ಕೋಬೇಡ ಹುಟ್ಟಿದ ದೇವರು ಹುಲ್ಲು ಮೇಯಿಸ್ತಾನ ಬೀಗ್ರ ನಮ್ಮ ಅಪ್ಪರಿಗೆ ನಮ್ಮವರಿಗೆ ತ್ರಾಸ ಮಾಡಬೇಡ ನಿಮಗೆ ಆಸ್ತಿ ಎಲ್ಲ ನಾನು ಬಿಟ್ಟು ಕೊಡ್ತೀನಿ ನಿಮಗೆ ಕಾಲು ಮುಗಿತೀನಿ ಅಣ್ಣ ಅಣ್ಣ ಕೈ ಬಿಡಣ್ಣ ನೀ ಯಾಕೆ ಮಗನ ಕಾಲಿ ಬೀಳ್ತಿ ಹೇಳಣ್ಣ ನಮ್ಮ ಅಪ್ಪ ತ್ರಾಸ ಕೊಡ್ಬೇಡ್ರಿ ಬೀಗ್ರ ಸಂತು ಎಂಥ ದೊಡ್ಡ ಗುಣನೋ ನಿಂದು ಯಾರು ಏನ್ ಕೇಳ್ತಾರ ಅಂದ್ರು ಅನಿಸ್ಕೊಂತೀನಿ ಅವ್ರು ಬೈದ್ರು ಬಯಸ್ಕೊಂತೀನಿ ಯಾರು ಏನ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳೋ ನಿಮ್ರ ಬಗ್ಗೆ ವಿಚಾರ ಮಾಡೋ ಹೆಂಗಾರ ಹೆಂಗೋ ನನ್ನ ಮಗನ ಎಲ್ಲ ಶಂಕರಲಿಂಗ ಬಿಟ್ಟಿದ್ದು ಯವ್ವ ನೀ ಯಾಕೆ ತ್ರಾಸ ತಗೊಂತಿ ನಮ್ಮ ತಂಗಿಗಾಗಿ ಆಸ್ತಿ ಎಲ್ಲ ಆಕಿ ಏನು ಇದ್ದಿದ್ದು ಎಲ್ಲ ತೊಗೊಂಡೋಲಿ ಆಕಿ ಚಂದ ಇರಲಿ ಆಕಿ ಚಂದ ಇರೋದನ್ನ ಬಯಸ್ತೀನಿ ಬೇ ನಮ್ಮ ತಂಗಿ ಚಂದ ಇರಲಿ ಅದ ನನ್ನ ಆಸೆ ಸಂತು ನಾವು ನಿನ್ನ ಹಡೆದೇವು ಅನ್ನೋದಷ್ಟ ಕರೆಯೋದು ಆದರೆ ನಿನ್ನ ಆಗು ಹೋಗುಗಳನ್ನು ನಮ್ಮ ಕೈಯಿಂದ ಮಾಡೋಕ್ಕಾಗಲಿಲ್ಲಪ್ಪ ಮಾಡೋಕ್ಕಾಗಲಿಲ್ಲ ಜಾಸ್ತಿನೆಲ್ಲ ತಂಗಿಗೆ ಬರೆದು ಕೊಡ್ತೀನಿ ಅಂತೀಯಲ್ಲೋ ಎಂಥ ದೊಡ್ಡ ಗುಣಪ್ಪ ನಿಂದು ಮಲ್ಲಪ್ಪ ನನ್ನ ಮಗನ ಪರದೇಶಿ ಮಾಡಬೇಡ ಅದು ಬಾಯಿ ಸತ್ತದ್ದೈತು ನನ್ನ ಮಗ ಅನ್ಯಾಯ ಮಾಡಬೇಡಪ್ಪ ಅಣ್ಣ ಇವ ನನ್ನ ಜೀವ ಹೊಡಿಲಿ ಆದ್ರೆ ನಿನ್ನ ಆಸ್ತಿ ಒಳಗೆ 1 ರೂಪಾಯಿನೂ ಕೊಡಕ್ಕೆ ಹೋಗ್ಬೇಡ ಇವ ತನ್ನ ಚಟಕ್ಕಾಗಿ ನಮ್ಮ ಮನಿನ ಮುರಿಯಾಕತ್ತಾನಣ್ಣ ಅಣ್ಣ ಅಲ್ಲಿ ಯಾಕೆ ಕೇಳತ್ತಳಿ ಸಮಾಧಾನ ಮಾಡ್ಕೋ ನನ್ನ ಮಗ ಮನ್ಯಾಗ ನಾ ಒಬ್ಬಕ್ಕೆ ಕೆಲಸ ಮಾಡ್ತೀನಿ ಅಂತ ತ್ರಾಸ್ ತಗೊಂತಾನಂತ ಹೇಳಿ ರಾತ್ರಿ ಕೈಕಾಲು ಹೊತ್ತು ಮಗ ಅವ ಅಂಥವಾಗಿ ಎಷ್ಟು ತನ್ನೇ ಮಾಡಕತ್ತಿಲ್ಲ ನಿನ್ನ ಮನಸ್ಸರಿ ಹೆಂಗ್ ಬಂತು ಮಲ್ಲಪ್ಪ ನಿನ್ನ ಮನಸ್ಸರಿ ಹೆಂಗ್ ಬಂತು
ಸಂತು ನನಗೆ ಭಾಳ ಸಂಕಟ ಆಗಕತ್ತೈತೆ, ಭಾಳ ಸಂಕಟ ಆಗಕತ್ತೈತೆ ನನ್ನ ಮಗನ. ಪಾರ್ವತಿ ನಿನ್ನ ಕುಂಕುಮ ಹೆಂಗೆ ನಗಾಕತ್ತಲ್ಲ, ಲಕ ಲಕ ಅಂತ ನಗಾಕತ್ತೈತಿ ಪಾರ್ವತಿ, ನಗಾಕತ್ತೈತಿ. ಯಪ್ಪ ನೀ ಭಾಳ ಮನಸ್ಸಿಗೆ ತಗೊಂಡು ಒಂದ್ಸತಿ ಅಣ್ಣನ ಮಾರಿ ನೋಡಲ್ಲಿ. ಪಾರ್ವತಿ ಸಂತು ಯಾಕ್ರಿ ಏನಾಯ್ತು ನಿಮ್ಗೆ? ಅಪ್ಪ ಕಾಕ ಯಾಕ್ರಿ ಏನೇನೋ ಮಾತಾಡಕತ್ತಿರಲ್ಲ ರೀ? ಹುಷಾರದಿರಿ ನೀವು. ಸಂತು ನಿಮ್ಮ ಅಪ್ಪ ಹೆಂಗಾರು ಮಾಡಕತ್ತೇನಪ್ಪ, ಮೊದಲು ದವಾಖಾನೆ ಕರ್ಕೊಂಡು ಹೋಗೋ ನಡಿಯಪ್ಪ. ದವಾಖಾನೆ ಬಾ, ದವಾಖಾನೆ ಬಾರಪ್ಪ. ಮೊದಲ ತ್ರಾಸು ಅಂಥದ್ರಾಗ ಮತ್ತೊಂದು ತ್ರಾಸು ಬೇಡಪ್ಪ ರೀ ರೀ ಏನಾದ್ರಿ ನಿಮಗ? ಸಂತು ಏನಾದ್ರಿ ಏನಾದ್ರಿ ನಿಮಗ? ಏನ್ರಿ ಯಾಕ ಸಂತ ನಮ್ಮ ಮನೆ ಮುರಿದು ಹೋತ, ನಮ್ಮ ಮನೆ ಮುರಿದು ಹೋತು, ನಿಮ್ಮ ಅಪ್ಪನವನು ಬಿಟ್ಟು ಹೋಗ್ಬಿಟ್ಟ ಅಪ್ಪ. ಗಾಬರಿ ಆಗ್ಬಿಡ್ಬೆ, ನೀ ಧೈರ್ಯ ತಗೋಬೆ, ನೀ ಧೈರ್ಯ ತಗೋ ತಂಗಿ. ನೀನ್ರಿ ಹೇಳುವ, ನೀನ್ರಿ ಹೇಳುವಾಗ ನೀನ್ರಿ ಹೇಳ, ಧೈರ್ಯ ತಗೋಬೆ ನೀ. ಅವ್ವ ತ್ರಾಸ ಮಾಡ್ಕೊಬೇಡವ, ಸಮಾಧಾನ ತಗೋವ ಅವ್ವ. ನನ್ನ ಮುತ್ತೈದತನ ಕಳೆದು ಹೋತು, ನನ್ನ ಕುಂಕುಮ ಕಮರಿ ಹೋತು, ನನ್ನ ಕೊರಳ ತಾಳಿಯ ಹರಿದು ಹೋಯಿತು. ದೇವ್ರೆ ಶಂಕರಪ್ಪ, ನನ್ನ ಗಂಡನ ಮುಂದೆ ನಾನು ಮುತ್ತೈದೆಗೆ ಸಾಯ್ಬೇಕಂತ ಎಷ್ಟು ದಿವಸ ನೀನು ಬೇಡ್ಕೊಂಡಿದ್ದಲ್ಲೋ ಯಪ್ಪ. ನಿನಗೆ ಕರುಣೆ ಅನ್ನೋದು ಬರ್ಲಿಲ್ಲವೇನಪ್ಪ? ಇಲ್ಲ ಇಲ್ಲ, ನಾನು ಬದುಕಂಗಿಲ್ಲ, ನಾನು ಬದುಕಂಗಿಲ್ಲ. ಸಮಾಧಾನ ಮಾಡ್ಕೋಬೇ ಯವ್ವ. ನಿಮ್ಮಪ್ಪ ಪುಣ್ಯದವ, ಅವ ಹೋಗ್ಬಿಟ್ಟ, ನಾನು ಪಾಪಿ. ಇದನ್ನೆಲ್ಲ ನೋಡ್ಬೇಕಾಗಿತ್ತವ, ನಾನು ಪಾಪಿ. ಯವ್ವ ನೀ ಧೈರ್ಯ ಮಾಡ್ಕೋಬೆ, ನೀ ಧೈರ್ಯ ಮಾಡ್ಕೋ. ಅಪ್ಪನು ಸದ್ದ, ಈಗ ನೀ ನೋಡಿದ್ರೆ ಹುಚ್ಚಾಗಿ ಮಾತಾಡಕತ್ತೀವಲ್ಲವೇ, ನೀ ಹುಚ್ಚಾಗಿ ಮಾತಾಡಕತ್ತೀವಲ್ಲ, ಇದು ಸರಿ ಕಾಣುತ್ತಲ್ಲವ, ನೀನು ಸರಿ ಕಾಣುತ್ತಾನೆ. ನಮ್ಮಷ್ಟು ಪರದೇಶಿ ಮಾಡಿ ಹೋಗ್ಬೇಡ, ಪರದೇಶಿ ಮಾಡಿ ಹೋಗ್ಬೇಡ ಯಶವಂತ, ಯಶವಂತ. ನನ್ನ ದೇವ್ರು ಹೋದ್ಮೇಲೆ ನಾನು ಇರ್ಬೇಕ, ನನ್ನ ಮುತ್ತೈತನ ಕಳ್ಕೊಂಡ್ಮೇಲೆ ನಾನು ಇರ್ಬೇಕ. ಬಂಗಾರದಂತ ಗಂಡನ ಕಳ್ಕೊಂಡು ನಾನು ಇರಂಗಿಲ್ಲಪ್ಪ, ನಾನು ಇರಂಗಿಲ್ಲ. ಸಂತು ಸಂತು, ಅಕ್ಕಮ್ಮ ಅಕ್ಕಮ್ಮ, ಸಂತು ನಾವೆಲ್ಲರೂ ಹಿರಿಯರು ಕೂಡಿ ತೀರ್ಮಾನ ಮಾಡಿವಿ, ಅದ್ರ ಪ್ರಕಾರ ಮಲ್ಲಣ್ಣಗೆ ವಿಷಯ ತಿಳಿಸುನು. ಮಲ್ಲಣ್ಣ ಮಲ್ಲಣ್ಣ, ಯಾರ್ರಿ? ಬರ್ರಿ, ನಮಸ್ಕಾರ, ಬರ್ರಿ ಹಿರಿಯರು. ನಾವೆಲ್ಲರೂ ಹಿರಿಯರು ಎದಕ್ಕೆ ಬಂದೀವಂತ ನಿನಗೂ ಗೊತ್ತಾಗಿರಬೇಕು. ಆಸ್ತಿ ಎಲ್ಲ ನಿನ್ನ ಹೆಸರಲ್ಲೇ ಮಾಡಬೇಕು ಅಂತ ಕೇಳಿದ್ದೆಲ್ಲ ಬಾಯ್ಬಿಟ್ಟು ನಿಮ್ಮ ಅತ್ತಿ ನಿಮ್ಮ ಮಾವ ನಿನ್ನ ಮಾತಿಗೆ ಆಘಾತ ಆಗಿ ಅವ್ರ ಜೀವ ಬಿಟ್ಟರು. ಇನ್ನು ಉಳಿದದ್ದು ನಿನ್ನ ಹೆಂಡ್ತಿ
ನಿನ್ನ ಹೆಂಡತಿ ಅಣ್ಣ ಸಂತೋಷ. ಅವನಂತೂ ಮನ್ಸಿಗೆ ಭಾಳ ನೋವು ಮಾಡ್ಕೊಂಡು ನನ್ನ ತಂದೆ ತಾಯಿ ಕಳ್ಕೊಂಡು. ಆದ್ರೆ ಅವನೊಂದು ಆಸೆ ಐತಿ, ಆಸ್ತಿ ಎಲ್ಲ ಬಿಟ್ಟು ಕೊಡ್ತೀನಿ, ನಮ್ಮ ಅಪ್ಪ ನಮ್ಮ ಅವ್ವನ ಸಮಾಧಿ ಏನು ಮಾಡ್ಯಾರಲ್ಲ ಆ ಜಾಗ ಒಂದು ಬಿಟ್ಟು ಉಳಿದದ್ದಷ್ಟು ನಮ್ಮ ಮಾವಗ ತಗೋರಿ ಅಂತ ಹೇಳ್ಬಿಟ್ಟ. ಯಾಕೆ ಹಂಗಾಗಿ ಬಿಟ್ಟು ಕೊಡ್ತಾನೆ. ಇನ್ನು ಮೇಲಾರ ನಿಮ್ಮ ಅತ್ತಿನ ಮಾವನ ಮರ್ಯಾದೆ ನಿನಗೆ ಬೇಕು ಅಂದ್ರೆ ಅವ್ರು ಹೇಳ್ದಂಗೆ ನಿನ್ನ ಹೆಂಡತಿ ಮಕ್ಕಳನ್ನ ಸುಖವಾಗಿ ನೋಡ್ಕೊಂಡು ಹೋಗಪ್ಪ. ಯಾಕೆ ಹೋಗ್ಲಕ್ರಿ ಹಾಗೆ ಇರ್ತಾನೆ. ಬರ್ತೀವಪ್ಪ, ನೋಡ್ರಿಪ್ಪ, ಮುಗಿತ ನಮ್ಮ ಕರ್ತವ್ಯ. ನಮಸ್ಕಾರ ನನ್ನೆಲ್ಲ ಕುಲಕೋಟಿ ಕನ್ನಡಿಗರಿಗೆ. ಈಗ ತಾವೆಲ್ಲ ನಮ್ಮ ಸಿನಿಮಾವನ್ನು ನೋಡಿದ್ರಲ್ಲ, ಇದರಲ್ಲಿ ಮಲ್ಲಪ್ಪ ಅನ್ನುವ ಒಬ್ಬ ವ್ಯಕ್ತಿ ತನ್ನ ದುಶ್ಚಟಕ್ಕೆ ದಾಸನಾಗಿ ಒಂದು ಸಂಸಾರಕ್ಕೆ ಖಳನಾಯಕನಾಗಿಬಿಟ್ಟ. ಆದ ಹೆಂಡತಿ ಆಸ್ತಿ ಆಸೆಗಾಗಿ ತನ್ನತನವನ್ನು ಮಾರ್ಕೊಂಡ್ಬಿಟ್ಟ. ಮತ್ತೊಬ್ಬರು ಮನಸ್ಸು ನೋಯಿಸಿ ಬಾಳುವುದಕ್ಕಿಂತ ಸ್ವಾಭಿಮಾನದಿಂದ ಬದುಕುವುದು ಶ್ರೇಷ್ಠ ಅಂತ ನಾನು ಅನ್ಕೋತೀನಿ. ಅದಕ್ಕಾಗಿ ಹಿರಿಯರು ಹೇಳ್ಯಾರ, ದುಡಿಮೆ ದುಡ್ಡಿನ ತಾಯಿ ಅಂತ. ಅಲ್ಲ, ಮಾನವ ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ ಅಂತಾರೆ. ಇದನ್ನು ನಂಬಬೇಕಂತ ನಾನು ಅನ್ಕೋತೀನಿ. ಸಮಾಜಕ್ಕೂ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಂತೆ ನಮ್ಮ ಸಿನಿಮಾ ತಮಗಿಷ್ಟ ಆಗಿದ್ದರೆ ಎಚ್.ಎನ್. ಶೇಬಣ್ಣವರ ಕವಿಗಳು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮಾತ್ರ ಮರಿಬೇಡ್ರಿ. ನಮಸ್ಕಾರ.